ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಹನುಮಂತ ದೇವರಿಂದ, ಹನುಮಂತರ ಆಂಜನೇಯನಿಂದ ನಾವು ವರಪ್ರಾಪ್ತಿಯನ್ನು ಪಡಿಬೇಕಾದರೆ, ಹನುಮಂತನ ಪೂಜೆ ಮಾಡಿ ಅವರಿಂದ ವರಪ್ರಾಪ್ತಿ ಪಡಿಬೇಕು ಅಂದರೆ ನಾವು ಈ ಮಂತ್ರನ ಜಪಿಸಿ ನಮಗೆ ವರನ ನಾವು ಪಡಿಬೇಕು. ಈಗ ವರ ಪಡಿಬೇಕು ಅಂದರೆ ಆಂಜನೇಯನ ಮಿಂಚಿದ ದೇವರಿಲ್ಲ. ಎಂಥ ಕಷ್ಟಗಳಿಗೂ, ಎಂಥ ಗ್ರಹಗತಿಗಳಿಗೂ, ಎಂಥ ದುಷ್ಟಶಕ್ತಿಗಳಿಗೂ ಆಂಜನೇಯ ಸಾಟಿ ಯಾರೂ ಇಲ್ಲ. ಅದರಿಂದ ಈ ಆಂಜನೇಯನ ನಾವು ಅವ್ರನ್ನ ಪ್ರಸನ್ನರಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಜಯಶಾಲಿಗಳಾಗ್ತೀವಿ, ಎಲ್ಲ ಮಹಾಶಕ್ತಿವಂತರಾಗ್ತೀವಿ. ನಾವು ಅಂಥ ಒಂದು ಅದ್ಭುತವಾದ ಒಂದು ನಿಮಗೆ ಈ ರೀತಿಯಾಗಿ ಆಂಜನೇಯನ ನಾವು ಪ್ರಸನ್ನರಾಗಿ ಮಾಡ್ಕೋಬೇಕು ಅಂದಾಗ ಒಳ್ಳೆ ರೀತಿಯಲ್ಲಿ ಜಪ ತಪಗಳು ಮಾಡಿ ಅವ್ರನ್ನ ನಾವು ಆಕರ್ಷಿತರಾಗಿ ಮಾಡ್ಕೋಬೇಕು. ಈ ಆಕರ್ಷಿತರಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಹನುಮಂತರ ಹಾಗೆ ಒಂದು ಶಕ್ತಿವಂತರಾಗಿರ್ತೀವಿ, ಅಂಥ ಯುಕ್ತಿವಂತರಾಗ್ತೀವಿ. ನಾವು ಏನೇ ಕಾರ್ಯಕ್ಕೆ ಕೈ ಹಾಕೋದು ಜಯವಾಗುತ್ತೆ. ನಾವು ಎಂಥ ದುಷ್ಟಶಕ್ತಿಗಳನ್ನಾದರೂ ನಾವು ಅವ್ರನ್ನ ಬಡಿದು ಓಡಿಸ್ಬೋದು. ಯಾಕೆ ಅಂದರೆ ಇಂಥ ಹನುಮಂತ ನಮ್ಮಲ್ಲಿ ಇದ್ದಾಗ ಏನಾದರೂ ನಾವು ಸಾಧನೆ ಮಾಡ್ಬೋದು. ಅಂಥ ವೀರ ಆಂಜನೇಯ, ಈ ವೀರ ಆಂಜನೇಯನ ನಾವು ಸಾಧನೆ ಮಾಡಬೇಕು ಅಂದಾಗ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ನಿಮಗೆ ತಿಳಿಸ್ತೀನಿ. ಈ ಮಂತ್ರ ಸಾಧನೆಯನ್ನು ಮಾಡಬೇಕು ಅಂದಾಗ ನೀವು ಒಂದು ಬೇವಿನ ವೃಕ್ಷದ ಇಲ್ಲ ವಟವೃಕ್ಷದ ಹತ್ರ ನೀವು ಕುತ್ಕೊಂಡು ನೀವು ಜಪ ಮಾಡಬೇಕು. ಇಲ್ಲ ಬೇವಿನ ಮರ ವಟವೃಕ್ಷ ಎರಡೂ ಆಗಲ್ಲ ಅಂದಾಗ ಒಂದು ದೇವಾಲಯದಲ್ಲಿ ನೀವು ಕುತ್ಕೊಂಡು ನೀವು ಪೂಜೆಯನ್ನು ಜಪ ಮಾಡ್ಬೋದು. ನೀವು ಒಂದು ದೇವಾಲಯದಲ್ಲಿ, ಆಂಜನೇಯನ ದೇವಾಲಯದಲ್ಲೋ ಶಿವನ ಎಲ್ಲೋ ಒಂದು ಕಡೆ ದೇವಾಲಯದಲ್ಲಿ ಕುಳಿತುಕೊಂಡು ನೀವು 21 ದಿನಗಳವರೆಗೆ ನೀವು ಈ ಮಂತ್ರನ ಜಪಿಸ್ಬೇಕು. 21 ದಿನಗಳು ನೀವು ಜಪ ಮಾಡಿ ನೀವು ಏನು ಮಾಡಬೇಕು ಅಂದರೆ ಆಡಬೇಕು. ಇದರಿಂದ 21 ಕುಮಾರಿಯರನ್ನು ನೀವು ಏನು ಮಾಡಬೇಕು ಅಂದರೆ ಅವರಿಂದ ನೂಲನ್ನ 21 ಕನ್ಯೆಯರು ನೂಲಿನಿಂದ ಅವರಿಂದ ಅಂದರೆ ಕನ್ಯೆಯರು, ಅವರು ಋತುಮತಿ ಆಗದಿರುವಂಥ ಕನ್ಯೆಯರ ಹತ್ರ ನೀವು ಅವರಿಗೆ 21 ಎಳೆ ದಾರವನ್ನು ನೀವು 21 ಎಳೆ ಸಿದ್ಧಿ ಮಾಡಿಕೊಂಡು ಹನುಮಂತನಿಗೆ ಆ ದಾರನ ಹಾಕಿಸ್ಬೇಕು. ಆ ದಾರನ ಹನುಮಂತನಿಗೆ ನೀವು ಹಾಕಿಸ್ಬೇಕು. ಮತ್ತು 21 ದಾರ ಎಳೆಗಳನ್ನು ಹನುಮಂತನಿಗೆ ಜನವಾರದ ರೂಪದಲ್ಲೋ ಇಲ್ಲಾಂದರೆ ಕೊರಳಿಗೋ ನೀವು ಆ ರೀತಿಯಾಗಿ ಹಾಕ್ಬೋದು. ಮತ್ತು ಬೆಲ್ಲನ 1/4 kg ಬೆಲ್ಲನ ನೀವು ರೊಟ್ಟಿಗೆ ಮಿಶ್ರಣ ಮಾಡಿಕೊಂಡು ರೊಟ್ಟಿಯನ್ನು ಮಾಡಿಕೊಂಡು ನೀವು ವೀಳ್ಯದೆಲೆ ಇವೆಲ್ಲ ನೀವು ರೊಟ್ಟಿಗೆ ಬೆಲ್ಲನ ಮಿಶ್ರಣ ಮಾಡಿ ನೀವು 2 ತೆಂಗಿನಕಾಯಿ ಮತ್ತು ಎಲ್ಲನೂ ಅರ್ಪಿಸಿ ರೊಟ್ಟಿ ಮಾಡಿ, ಬೆಲ್ಲದ ರೊಟ್ಟಿ ಮಾಡಿ ನೀವು ಆಂಜನೇಯನಿಗೆ ಅರ್ಪಿಸಬೇಕು. ಮಂತ್ರನ ಹೇಳ್ಬೇಕು. ನೀವು ಅಲ್ಲಿ ಇವಾಗ ಇದೆಯಲ್ಲ ಆ ಮಂತ್ರನ ನಿತ್ಯ ನೀವು 108 ಬಾರಿ ಹೇಳ್ಬೇಕು. 21 ದಿನ ಈ ಮಂತ್ರನ ಹೇಳ್ತಾ ಇದ್ದರೆ ನೀವು ಜಪಿಸೋದ್ರಿಂದ ನಿಮಗೆ ಆಂಜನೇಯನ ಅನುಗ್ರಹವಾಗುತ್ತೆ. ನೈವೇದ್ಯ ತುಪ್ಪ, ಬೆಲ್ಲ, ಎಳ್ಳು ಮಿಶ್ರಣವಾಗಿರುವಂಥ ಲಡ್ಡುಗಳನ್ನ ಮಾಡಬೇಕು. ಅಂದರೆ ತುಪ್ಪ, ಬೆಲ್ಲ, ಎಳ್ಳು ಮಿಶ್ರಣವಾಗಿರುವ ಲಡ್ಡುಗಳನ್ನು ಮಾಡಿ ಉದ್ದಿನ ವಡೆನೂ ಕೂಡ ನೈವೇದ್ಯ ಮಾಡಬೇಕು. ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು. ಮತ್ತು ನವಧಾನ್ಯಗಳು ಕೂಡ ನೀವು ಆಂಜನೇಯನಿಗೆ ಅರ್ಪಿಸಬೇಕು. ನವಧಾನ್ಯಗಳನ್ನು ಕೂಡ ನೀವು ಅಲ್ಲಿಟ್ಟು ಪೂಜೆ ಮಾಡಬೇಕು.
ಈ ಅನುಷ್ಠಾನದಿಂದ ನಿಮಗೆ ಆಂಜನೇಯ ನೀವು ಮಾಡ್ತಿರೋಂಥ ಪೂಜೆಗಳು, ಈ ನೈವೇದ್ಯಗಳು, ಆಂಜನೇಯ ನಿಮಗೆ ಪ್ರಸನ್ನರಾಗಿ ನಿಮಗೆ ಏನು ನಿಮ್ಮ ವಿದ್ಯೆ ಯಾವುದಕ್ಕಾಗಿ ನೀವು ಮಾಡ್ತಿದ್ದೀರೋ ಆ ಕೋರಿಕೆಯನ್ನು ನಿಮಗೆ ಈಡೇರಿಸ್ತಾರೆ. ನಿಮಗೆ ವರಪ್ರಧಾನವಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ನೀವು ಕೇಳಿದ್ದನ್ನು ದಯಪಾಲಿಸ್ತಾರೆ. ನೀವೇನೇ ಕೇಳಿದ್ರೂ ಅವರು ನಿಮಗೆ ಸಂಕಲ್ಪದಿಂದ ನೀವೇನೇ ಕೇಳಿದ್ರೂ ಕೂಡ ನಿಮಗೆ ಅದು ಸಾಧ್ಯವಾಗುತ್ತೆ. ವಿದ್ಯೆ ಕಲಿಬೇಕು ಅಂದರೆ ಆಂಜನೇಯ ನಿಮಗೆ ಸಂಪೂರ್ಣವಾದಂಥ ವಿದ್ಯೆ ಕೊಡ್ತಾನೆ. ನಿಮಗೆ ಆಂಜನೇಯ ನಿಮಗೆ ಸಿದ್ಧಿ ಆಗೋಯ್ತು ಅಂದರೆ ಎಲ್ಲಿಲ್ಲದಂಥ ಮೂಲಿಕೆಗಳು ಆ ಸಂಜೀವಿನಿಯಾಗಿ ನಿಮಗೆ ಕಣ್ಣಿಗೆ ಗೋಚರಿಸ್ತವೆ. ಆ ಮೂಲಿಕೆಗಳೆಲ್ಲ ನಿಮಗೆ ಇಂಥದೇ ಮೂಲಿಕೆ ಇಂಥದಕ್ಕೆ ಮೂಲಿಕೆ ಇಲ್ಲಿದೆ ಅನ್ನೋ ಥರ ನಿಮಗೆ ಆ ಕಣ್ಣಿಗೆ ಗೋಚರವಾಗುತ್ತೆ. ಅವನು ಎಷ್ಟೇ ಆಗಲಿ ಸಂಜೀವಿನಿ ರಾಯ. ಆ ಸಂಜೀವಿನಿ ರಾಯ ನಿಮಗೆ ಅಭಯಾಸ್ತ್ರದಿಂದ ನಿಮಗೆ ಆಶೀರ್ವಾದ ಮಾಡಿದ್ರು ಅಂದರೆ ನೀವು ಬಯಸಿದ್ದೆಲ್ಲ ನಿಮಗೆ ಬಂಗಾರವಾಗಿ ಬರುತ್ತೆ. ನೀವೇನೇ ಕೇಳಿದ್ರೂ ಇಲ್ಲ ಅನ್ನೋ ಥರ ಆಗುತ್ತೆ. ಆಂಜನೇಯ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಅದೃಷ್ಟವಂತರಾಗ್ತೀರ. ನಿಮ್ಮಂಥ ಶಕ್ತಿವಂತರು ಯಾರೂ ಇರಲ್ಲ. ನೀವು ಚಿರಂಜೀವಿಗಳಾಗ್ತೀರ. ಆಂಜನೇಯ ಅಂದ್ರೇ ಸಾಮಾನ್ಯರಲ್ಲ. ಅವರು ದಯ ಪಾಲಿಸಿದ್ರೆ ನಿಮಗೇನು ಬೇಕಾದರೂ ಮಾಡ್ತಾರೆ. ನಿಮ್ಮನ್ನು ಜಯಿಸೋರೇ ಇರೋದಿಲ್ಲ. ಅಂಥ ಅಭಯ ಅಸ್ತ್ರ ಆಂಜನೇಯನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೇವೆ ಮಾಡೋದ್ರಿಂದ 21 ದಿನಗಳಲ್ಲಿ ಆಂಜನೇಯ ನಿಮಗೆ ಅನುಗ್ರಹಿಸಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಅವರು ನಿಮಗೆ ಸಿದ್ಧಿ ಮಾಡ್ತಾರೆ. ನೀವು ಕೇಳಿದ್ದಂಥ ವರನ ದಯಪಾಲಿಸ್ತಾರೆ. ಅಂಥ ಒಂದು ಅದ್ಭುತವಾದಂಥ ಆಂಜನೇಯನ ಮಂತ್ರ, ಆಂಜನೇಯನ ನೀವು ಒಲಿಸ್ಕೊಳ್ಳೋ ಅಂಥ ಮಂತ್ರ ಇದು. ನೀವು ಬೇಕಾದನ್ನು ನೀವು ಕೇಳೋ ಅಂಥ ಮಂತ್ರ, ನೀವು ಕೇಳಿದ್ದನ್ನು ಪಡೆಯೋ ಅಂಥ ಮಂತ್ರ. ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಅದ್ಭುತವಾದಂಥ ಮಂತ್ರ. ಈ ಮಂತ್ರನ ಹೇಳಿ ಜಯಶಾಲರಾಗಿ 4 ಜನರನ್ನ ಕಾಪಾಡೋವಂಥ ಶಕ್ತಿವಂತರಾಗಿ ಅಂತ ನಿಮಗೆ ತಿಳಿಸ್ತಿದ್ದೀನಿ. ಇಂಥ ವಿಡಿಯೋಗಳು ಮುಂದೆ ಇನ್ನೂ ತಿಳಿಸ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.